ಇದು ಸ್ಪೆಷಲಿ ಬೆಂಗಳೂರಿನವ್ರಿಗೆ. ಬೆಂಗಳೂರಲ್ಲಿ ಏಪ್ರಿಲ್ ಅಲ್ಲಿ ನಡೀತಾ ಇರೋ ಹೈರಾಕ್ಸ್ ಫಿಟ್ನೆಸ್ ಕಾಂಪಿಟೇಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಆದ್ರೆ ನಾನು ಬಿಗಿನರ್, ಹೇಗೆ ಮಾಡಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಅಂತಿತ್ತು ಅಂದ್ರೆ ಈ ವಿಡಿಯೋ ನಿಮಗೆ. ಇದನ್ನ 3 ಫೇಸ್ ಅಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಫೇಸ್ 1 ನ ಜನರಲ್ ಫಿಸಿಕಲ್ ಪ್ರಿಪೇರ್ಡ್ನೆಸ್ ಅಂತ ಹೇಳೋಣ. ಇದು 6 ರಿಂದ 8 ವಾರ ಇರುತ್ತೆ. ಇಲ್ಲಿ ನಮ್ಮ ಬೇಸ್ ನ ಬಿಲ್ಡ್ ಮಾಡಬೇಕು. ವಾರಕ್ಕೆ 2 ರಿಂದ 3 ದಿನ ರನ್ನಿಂಗ್ ಇರಲಿ. ಈ ರನ್ನಿಂಗ್ ತುಂಬಾ ಕಂಫರ್ಟಬಲ್ ಪೇಸ್ ಅಲ್ಲಿ 20 to 30 ಮಿನಿಟ್ಸ್ ಇರಲಿ ಸಾಕು. ಇದರ ಜೊತೆ ಅಟ್ಲೀಸ್ಟ್ 2 ರಿಂದ 3 ದಿನ ಫುಲ್ ಬಾಡಿ ವರ್ಕ್ಔಟ್ ಮಾಡಿ ನಿಮ್ಮೆಲ್ಲ ಮೇಜರ್ ಲಿಫ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೆಲ್ ಸ್ಟ್ರಕ್ಚರ್ಡ್ ಡೀಟೇಲ್ಡ್ ಪ್ಲಾನ್ ಬೇಕು ಅಂತಂದ್ರೆ ಹೈರಾಕ್ಸ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಅದನ್ನ ಕಳಿಸ್ತೀನಿ. ಇನ್ನು ಫೇಸ್ 2 ಇಲ್ಲಿ ಸ್ಪೆಸಿಫಿಕ್ ಪ್ರಿಪರೇಷನ್ 8 ರಿಂದ 10 ವಾರ ಇರುತ್ತೆ. ಈಗ ಇಲ್ಲಿ ನಿಮ್ಮ ಸ್ಟ್ರೆಂತ್ ಮತ್ತೆ ಎಂಡ್ಯೂರೆನ್ಸ್ ಎರಡನ್ನು ಸಹ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲೂ ಸಹ ವಾರಕ್ಕೆ 2 ರಿಂದ 3 ರನ್ ಇರುತ್ತೆ. ಆದ್ರೆ ಇದರಲ್ಲಿ ಒಂದು ಸ್ಟಡಿ ರನ್, ಒಂದು ಇಂಟರ್ವಲ್ ಮತ್ತೆ ಒಂದು ಲಾಂಗ್ ರನ್ ಇರುತ್ತೆ. ಮತ್ತೆ ಇಲ್ಲಿ ನಿಮ್ಮ ಹೈರಾಕ್ ಸ್ಪೆಸಿಫಿಕ್ ಮೂವ್ಮೆಂಟ್ಸ್ ಸಹ ಆಡ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಮ ಸ್ಲೆಟ್ ಪುಷ್, ಪುಲ್, ಸ್ಕಿಯರ್ಗ್ ಈ ತರದ್ದು. ಅಂದ್ರೆ ಒಂದು ಹೈಬ್ರಿಡ್ ವರ್ಕ್ಔಟ್ ತರ ಮಾಡಬೇಕು. ಹೇಗೆ ಅಂದ್ರೆ ಒಂದು 400 to 600 ಮೀಟರ್ಸ್ ರನ್ ಮಾಡಿ, ಅದಾದ್ಮೇಲೆ ಹೈರಾಕ್ಸ್ ಮೂವ್ಮೆಂಟ್ ಹೋಗಿ ಮತ್ತೆ 400 to 600 ಮೀಟರ್ಸ್ ರನ್ ಮತ್ತೆ ಹೈರಾಕ್ಸ್ ಮೂವ್ಮೆಂಟ್. ಈ ತರ ಅಟ್ಲೀಸ್ಟ್ ಅರ್ಧದಷ್ಟು ಇವೆಂಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಫೇಸ್ 3 ರೇಸ್ ಸಿಮ್ಯುಲೇಷನ್, ಇದು ಸಹ 4 ರಿಂದ 6 ವಾರ ಮಾಡಿ. ಇಲ್ಲಿ ಇಟ್ಸ್ ಆಲ್ ಅಬೌಟ್ ಶಾರ್ಪನಿಂಗ್. ವಾರಕ್ಕೆ ಅಟ್ಲೀಸ್ಟ್ 1 ಇಲ್ಲ 2 ಸಲ ಕಂಪ್ಲೀಟ್ ರೇಸ್ ನ ಸಿಮ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದ್ರೆ ರೇಸ್ ಅಲ್ಲಿ ಇರುವಂತ ಪ್ರತಿಯೊಂದು ಎಕ್ಸರ್ಸೈಸ್ ಸಹ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬೇಕಿದ್ರೆ ಅರ್ಧದಷ್ಟು ಇವೆಂಟ್ ನ ಒಂದ್ಸಲ, ಇನ್ನೊಂದ್ಸಲ ಮಿಕ್ಕಿದ ಅರ್ಧನ ಬೇಕಾದ್ರೆ ಕಂಪ್ಲೀಟ್ ಮಾಡಬಹುದು. ನಿಮ್ಮ ಸ್ಲೀಪ್, ನ್ಯೂಟ್ರಿಷನ್ ಮತ್ತು ಮೆಂಟಲ್ ಪ್ರಿಪ್ ನ ಒಂದು ಪ್ರಯಾರಿಟಿ ಆಗಿಟ್ಕೊಳ್ಳಿ. ಇಲ್ಲಿ ಇದು ಒಂದು ಓವರ್ ಆಲ್ ಹೈ ಲೆವೆಲ್ ಪ್ಲಾನ್. ಇದು ಇನ್ನೂ ಡೀಟೇಲ್ಡ್ ಆಗಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ.